ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿ ಆಗಿತ್ತು ಟ್ರೇಡು? ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಇವೆಂಟ್ ಆದಮೇಲೆ ಇವೆಂಟ್ ಬರ್ತಾರೆ. ದಯವಿಟ್ಟು ಯಾರಾದರೂ ಪೊಸಿಷನ್ ಕ್ಯಾರಿ ಮಾಡಿದ್ದೀರಾ ಅಂದರೆ ಅಟ್ ಯುವರ್ ಓನ್ ರಿಸ್ಕ್, ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗಿರುತ್ತೆ ನಾಳೆ ಟ್ರೇಡು. ನಾಳೆ ನಾಡಿದ್ದು ಒಂದು ಬಂಪರ್ ಮೂಮೆಂಟು ಮಾರ್ಕೆಟ್ನಲ್ಲಿ ಬರುವಂಥ ಸಾಧ್ಯತೆಗಳಿದೆ. ಎಲ್ಲವೂ ಇನ್ನೂ ಹಾಗೇ ಇದೆ ಅಂತ ಏನಕ್ಕೆ ಟೈಟ್ಲ್ ಕೊಟ್ಟಿದ್ದೀನಿ ಅಂದರೆ, ಏನೋ ಒಂದು ಕನ್ಕ್ಲೂಸಿವ್ ಆಗಿ ಆ ಕಡೆ ಈ ಕಡೆ ಅಂತ ಹೇಳೋಂಗಿಲ್ಲ. ಫೆಡ್ ರೇಟ್ ಕಡೆ ಎಲ್ಲರೂ ಏನು ಹೇಳ್ತಾರೆ, 0.5 ಬೇಸಿಸ್ ಪಾಯಿಂಟ್ಸ್ ಮಾಡ್ತಾರೆ, ಆಚೆ ಮಾಡ್ತಾರೆ, ಈಚೆ ಮಾಡ್ತಾರೆ, ಅದ್ರ ಮೇಲೆ ಎಲ್ಲರ ಗಮನ ಇದೆ. ನೋಡೋಣ ನಾಳೆ ಗೊತ್ತಾಗ್ತಾ ಹೋಗುತ್ತೆ ಅದು ಯಾವ ರೀತಿ ಅಂತ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ, ನಿಫ್ಟಿ ಎಕ್ಸ್ಪೈರಿ ತುಂಬ ವಾಲಟೈಲ್ ಆಗಿರುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಹೀರೋ ಮೋಟರ್ ಕಾಪ್ ಅಂತ ಕಾಣಿಸುತ್ತೆ, 3.14%. ಇವತ್ತೆಲ್ಲ ಆಟೋ ಸೆಕ್ಟರ್ ಸ್ಟಾಕ್ಗಳು, ಬಜಾಜ್ ಆಟೋದಲ್ಲಿ ಅದೊಂದು ಹೊಸ ಬೈಕ್ ಅಂತ ಬಂದರು, ಮತ್ತು ವೀರೋ ಅಂತಲೇ ಯಾವುದೋ ಒಂದು ಲಗೇಜ್ ಗಾಡಿನ ಯಾವುದೋ ಒಂದು ಹೊಸದು ಇಂಟ್ರೊಡ್ಯೂಸ್ ಮಾಡಿದ್ರು, ಇದೆಲ್ಲ ಕೇಳಿದ್ವಿ. ಅದೇ ರೀತಿಯಾಗಿ ಓಲಾ ಎಲೆಕ್ಟ್ರಿಕ್ಗೆ ಬ್ರೋಕರೇಜ್ ಚೆನ್ನಾಗಿ ಕೊಟ್ಬಿಟ್ಟಿದ್ದಾರೆ ಅಂತ ಕಾರಣಕ್ಕೆ ಅದು 10% ಮೇಲ್ಗಡೆ ಹೋಗಿತ್ತು. ನೋಡಿ ಇವಾಗ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ನೋಡೋದಾದ್ರೆ ಹೆಚ್ಚು ಕಮ್ಮಿ ಹೀರೋ ಮೋಟರ್ ಕಾಪಿನ ಅರ್ಧ ಬಂದ್ಬಿಟ್ಟಿದೆ ಮಾರ್ಕೆಟ್ ಕ್ಯಾಪಿಟಲೈಸೇಷನು. ಆದರೆ ಅಷ್ಟು ವೆಹಿಕಲ್ಗಳನ್ನ ಸೆಲ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲ, ಇವರು ಲಕ್ಷಾಂತರ ಗಟ್ಟಲೆ ವೆಹಿಕಲ್ ಬೇರೆ ಬೇರೆ ಥರ ಪ್ರಾಡಕ್ಟ್ಸ್ಗಳಿದೆ, ಅವ್ರದ್ದು ಒಂದೇ ಎಲೆಕ್ಟ್ರಿಕ್ ಸ್ಕೂಟಿ ಅಂತ ಇರುತ್ತದು. ಸೊ ಇರುವಂಥವ್ರು ಯೋಚನೆ ಮಾಡಿ ಓಲಾ ಎಲೆಕ್ಟ್ರಿಕಲ್ಲಿ ಏನು ಮಾಡ್ಬೋದು ಅಂತ ನ್ಯೂಸ್ಗಳು ಬರ್ತಾ ಇರುತ್ತೆ. ಲಿಸ್ಟಿಂಗ್ ಆದಾಗಿಂದ ಹೇಳ್ತಾನೆ ಬಂದಿದ್ದೀನಿ, ಯಾವತ್ತು ಏನು ಅಂತ ನೋಡ್ತಾ ಹೋಗೋಣ. ಹಾಗಂತಲ್ಲ, ಜೊತೆಗೆ ಒಂದು ಹೊಸ ಬೈಕ್ಗಳು ಎಲ್ಲ ತರಬೇಕು ಅಂತ ಅವರು ಇದು ಮಾಡ್ತಾ ಇದ್ದಾರಂತೆ ಎಲೆಕ್ಟ್ರಿಕಲ್ಲಿ. ನೋಡೋಣ ಅದೆಲ್ಲ ಯಾವಾಗ ಏನಾಗುತ್ತೆ ಅಂತ. ಸದ್ಯಕ್ಕಂತೂ ನನಗಂತೂ ಹೈ ವ್ಯಾಲ್ಯೂಷನ್ ಅಂತ ಅನ್ಸುತ್ತೆ. ಸೊ ಅದ್ಬಿಟ್ಟು ಟಾಪ್ ಲೂಸರ್ ಅಂತ ಇವತ್ತು ನಾವು ನೋಡ್ತಾ ಹೋಗೋದಾದರೆ ಟಾಟಾ ಮೋಟರ್ಸ್ ಅಂತ ಕಾಣಿಸುತ್ತೆ. ಇಂಟ್ರೆಸ್ಟಿಂಗ್ ನೋಡಿ, ಆಟೋ ಸೆಕ್ಟರಲ್ಲಿ ಟಾಪ್ ಗೇನರ್, ಟಾಪ್ ಲೂಸರ್ ಎರಡೂ ಕೂಡ ಇವತ್ತು ಆಟೋ ಸೆಕ್ಟರ್ದೇ ಆಗಿ ಬಂದಿರುವಂಥದ್ದು ಆಶ್ಚರ್ಯಕರಂಥ ಸಂಗತಿ. ಸೊ ಇದು ಬಿಟ್ಟು ಇವತ್ತು ನಾವು ನೋಡ್ತಾ ಹೋಗೋದಾದರೆ ಇವತ್ತು ಆಲ್ಮೋಸ್ಟ್ ನಿಫ್ಟಿನಲ್ಲಿ ನಾವು ಒಂದೇ ರೇಂಜಲ್ಲಿ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದೇ ರೀತಿ ಆಯಿತು. ನಾವು ಬ್ಯಾಂಕ್ ನಿಫ್ಟಿ ಕಡೆ ಜಾಸ್ತಿ ಫೋಕಸ್ ಆಗಿರಬೇಕು. ಫಿನ್ ನಿಫ್ಟಿ ಒಂದು ಗರಿಷ್ಠ ಮಟ್ಟ ಕ್ಲೋಸಿಂಗ್ ಆಗೋ ಸಾಧ್ಯತೆ ಇದೆ. ಮಿಡ್ ಕ್ಯಾಪ್ ನಿಫ್ಟಿ ನೆಗೆಟಿವ್ ಆಗ್ಬೋದು ಅಂತ ನೆನ್ನೆ ವಿಡಿಯೋ ನೋಡೋದಕ್ಕೆ ಕರೆಕ್ಟಾಗಿ ಗೊತ್ತಿರುತ್ತೆ ಏನಂತ. ನೋಡೋದಾದರೆ ಎಗೇನ್ ಸೇಮ್ 25,500 25,000 ಆಪ್ಷನ್ ಸೆಲ್ಲರ್ಸ್ಗಳಿಗೆ ಸ್ವರ್ಗ ಈ ಸಲ ನಿಫ್ಟಿನಲ್ಲಿ ಏನು ಮಾತಾಡಿದ್ವಿ ಅದೇ ರೀತಿ ಆಗ್ತಾ ಇದೆ. ಸಣ್ಣದಾಗಿ ಸಪೋರ್ಟ್ ಬಿಲ್ಡಪ್ ಆಗಿ ಹೋಗ್ತಾ ಇದೆ, ಮೇಲ್ಗಡೆ ಹೋಗಿ ರೆಸಿಸ್ಟೆನ್ಸ್ ತೊಗೊತಾ ಇದೆ. ನೋಡಿ ಈ ರೀತಿ ಆದರೆ ಜನರಲಿ ನಾವು ರೂಲ್ ಆಫ್ ತಮ್ ಏನು ಹೇಳುತ್ತೆ, ಇದನ್ನ ನಾವು ಒಂದು ಬುಲ್ಲಿಶ್ ಕ್ಯಾಂಡಲ್ ಅಂತಲೇ ಓದಬೇಕು. ಅಂದರೆ ಇಲ್ಲಿ ಮೇಲ್ಗಡೆ ನಿಮಗೆ ರೆಸಿಸ್ಟೆನ್ಸು ಕಾಮನ್ ಆಗಿದೆ. ಅಂದರೆ 25,450 ಈ ಲೆವೆಲ್ಗೆ ಹೋದಾಗೆಲ್ಲ ರೆಸಿಸ್ಟೆನ್ಸ್ ತೊಗೊತಾ ಇದೆ. ಕೆಳಗಡೆ ಸಪೋರ್ಟ್ ಏನು ಮಾಡ್ತಾ ಇದ್ದಾರೆ, ಬಿಲ್ಡಪ್ ಮಾಡ್ಕೊಂತ ಬರ್ತಾರೆ. ಇದನ್ನ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಕರಿತೀವಿ. ಇಲ್ಲಿ ಅಸೆಂಡಿಂಗ್ ಟ್ರಯಾಂಗಲ್ ಅಂದರೆ ಮೇಲೆ 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 ತೊಗೊಂಡೋಗ್ತಾ ಇದ್ದಾರಲ್ಲ, ಏರ್ತಾ ಹೋಗೋದನ್ನೆಲ್ಲ ಅಸೆಂಡಿಂಗ್ ಅಂತ ಕರಿತೀವಲ್ವಾ. ಸೊ ಒಂದು ಬ್ಯಾಕ್ ಡ್ರಾಪಲ್ಲಿ ಪಾಸಿಟಿವ್ ಮೂಮೆಂಟ್ ಬಂದು ಈ ಥರ ಅಸೆಂಡಿಂಗ್ ಟ್ರಯಾಂಗಲ್ ಬಂತು ಅಂದರೆ ಮತ್ತೆ ಒಂದು ಪಾಸಿಟಿವ್ ಮೂಮೆಂಟೇ ಬರುತ್ತೆ. ಇಲ್ಲಿ ಎಷ್ಟಿದೆಯೋ ಅಷ್ಟು ದೊಡ್ಡ ಮೂಮೆಂಟು ಮೇಲ್ಗಡೆ ಆಗುತ್ತೆ ಅಂತ ಥಿಯರಿ ಹೇಳ್ತಾ ಹೋಗುತ್ತೆ. ಹಂಗಾಗುತ್ತಾ ಏನು ಅನ್ನೋದು ನೋಡೋಣ ನಾಳೆ ನಾಡಿದ್ರಲ್ಲಿ ಏನು ಬರುತ್ತೆ ಅಂತ. ಸೊ ಸ್ಟಿಲ್ ನನಗೆಲ್ಲೂ ನೆಗೆಟಿವ್ ಆಗಬೇಕು ಅನ್ನೋ ಥರದ್ದು ಕಾಣಿಸ್ತಾ ಇಲ್ಲ ನಿಫ್ಟಿನಲ್ಲಿ ನೋಡ್ಕೊಂಡು ನೋಡೋದಾದರೆ. ಸೊ ಬಟ್ ನಿಫ್ಟಿನಲ್ಲಿ ನಿಮ್ಗೆ ಗೊತ್ತಿದೆ 25,500 ರೆಸಿಸ್ಟೆನ್ಸು, ಕೆಳಗಡೆ 25,000 ಸಪೋರ್ಟು. ಬಟ್ ಮಧ್ಯದಲ್ಲಿ ಅಂತ ನೀವು ನೋಡೋದಾದ್ರೆ ಇವಾಗ ಈ ಲೆವೆಲ್ಗಳೆಲ್ಲ ಸಪೋರ್ಟ್ ಥರ ಆಕ್ಟ್ ಆಗುತ್ತೆ. ಅಂದರೆ 25,320 ಒಂದು ಇವಾಗ ಸಪೋರ್ಟ್ ಥರ ಆಕ್ಟ್ ಆಗಬೇಕು. ಯಾಕೆಂದರೆ ಇಲ್ಲಿಂದನೇ ಎಲ್ಲ ಒಂದು ಬಿಲ್ಡಪ್ ಆಗಿ ಶುರುವಾಗಿ ಹೋಗ್ತಾ ಇರುವಂಥದ್ದು. ವಾಪಸ್ ಬಂದರೂ 25,320 ಲೆವೆಲ್ಗಳು ಸಪೋರ್ಟ್ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನ ನೋಡೋದಾದರೆ ಇವತ್ತು ಕೂಡ ನೋಡಿ ತೀರಾ ನೆಗೆಟಿವ್ ಅಂತಿಲ್ಲ. ಒಂದೊಂದು ದಿನಕ್ಕೂ ನಾನು ನೋಡ್ತಾ ಬರೋದಾದರೆ ಸ್ವಲ್ಪ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಮತ್ತೆ ಮೊಮೆಂಟು ಸಣ್ಣ ಆದ ಥರ ಕಾಣಿಸ್ತಾ ಇದೆ. ಯಾಕಂದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನು. ಬಟ್ ಎಲ್ಲಿ ತನಕ 52,000 ಇಂಟ್ಯಾಕ್ಟ್ ಆಗಿರುತ್ತೋ ಅಲ್ಲಿ ತನಕ ಏನೂ ಯೋಚನೆ ಮಾಡಬೇಕಾಗಿಲ್ಲ ಬ್ಯಾಂಕ್ ನಿಫ್ಟಿನಲ್ಲಿ. ಬಟ್ ಇವತ್ತು ಇಂಟ್ರಾಡೇನಲ್ಲಿ ಕೊನೆಯ ಮೂಮೆಂಟಲ್ಲಿ ಒಂದು ಫಾಲ್ ಬರೋದನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ. ಕೆಲವರಿಗೆ ಶಾರ್ಪ್ ಫಾಲ್ ಬಂದಿದೆ ಅಂತ ಅನಿಸಿರ್ಬೋದು, ಸ್ವಲ್ಪ ಅಂಥ ಶಾರ್ಪ್ ಅಂತ ಏನು ಬಂದಿಲ್ಲ. ಬಟ್ ನೀವು ನೋಡೋದಾದ್ರೆ ಒಂದು 250ರಿಂದ 150 ಒಂದು 100 ಪಾಯಿಂಟ್ಸ್ ಫಾಲ್ ಬಂತು. ಬಟ್ ಇದನ್ನ ಹೇಳಿದೆ ನಿಮಗೆ ಯಾಕೆ ಅಂತಂದರೆ ಇದು ಸ್ವಲ್ಪ ರೈಸಿಂಗ್ ಬೆಡ್ಸ್. ನೋಡಿ ಇದು ಇಂಟ್ರಾಡೇ ನೀವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಿ ಕ್ಲೀನಾಗಿ ಒಂದು ರೈಸಿಂಗ್ ಬೆಡ್ಸ್ ಪ್ಯಾಟರ್ನ್ ಥರ ಕಾಣಿಸ್ತಾ ಇದೆಯಾ, ಅಂದರೆ ಮೇಲ್ಗಡೆ ಹತ್ತಿರ ಹೋಗ್ತಾ ಇದೆ. ಇಲ್ಲಿ ಬಂದರೆ ಇಲ್ಲಿ ಎಷ್ಟಿದೆಯೋ ಅಷ್ಟು ದೊಡ್ಡ ಮೂಮೆಂಟ್ ಬರುತ್ತೆ ಅನ್ನೋದು ಥಿಯರಿ ಹೇಳ್ತಾ ಆ ಥರ ಬಂದಿದೆ. ಆದರೆ 52,120 ಬಿಟ್ಟು ಕೆಳಗಡೆ ಬಂದಿಲ್ಲ. ಈಗೇನು ಏನಾಗಿರುತ್ತೆ ಈ ಥರ ಪ್ಯಾಟರ್ನ್ಗಳಲ್ಲಿ, ಎಲ್ಲಿ ಸಪೋರ್ಟ್ ಬರುತ್ತೋ ಅಲ್ಲಿ ಸಪೋರ್ಟ್ ಇಟ್ಕೊಂಡು ಹೋಗುತ್ತೆ. ಸೊ ನಾಳೆ ಬೆಸ್ಟ್ ಸಿನಾರಿಯೋ ನೋಡಿ, ಉದಾಹರಣೆಗೆ ನೆನ್ನೆ ಯಾರಾದರೂ ಗೊತ್ತಿದೆ ಅಂದರೆ ನಾಳೆ ಏನಾದರೂ ಸೇಮ್ ರೇಂಜಲ್ಲಿ ಓಪನ್ ಆಗಿ ನಮಗೆ ಮೇಲ್ಗಡೆ ಹೋಯಿತು ಅಂತಂದರೆ ಪಾಸಿಟಿವ್ ಟ್ರೇಡ್ ಸಾಧ್ಯ ಇರುತ್ತೆ ಅಂತ ಮಾತಾಡಿದ್ವಿ ನಿಫ್ಟಿನಲ್ಲಿ. ಅದೇ ರೀತಿ ಬ್ಯಾಂಕ್ ನಿಫ್ಟಿನಲ್ಲಿತ್ತು ಓಪನ್ ಆಗಿ ಸೇಮ್ ಟ್ರೇಡಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯಿತು, ನೆಗೆಟಿವ್ ಆಗಿಬಿಡ್ತು ಬಾರು. ಅದನ್ನು ನೋಡಿ ತುಂಬ ವಾಲಟೈಲ್ ಆಗಿತ್ತು ಫಸ್ಟ್ 1 ಅವರ್. ಅದಾದಮೇಲೆ ಇಡೀ ದಿನ ಸೈಡ್ ವೇಸ್ ಆಗಿಬಿಡ್ತು. ಫಸ್ಟ್ 1 ಅವರ್ ತುಂಬ ವಾಲಟೈಲ್ ಆದರೆ ಇಡೀ ದಿನ ಅದೇ ಉಳಿಯುತ್ತೆ, ಇಂಟರ್ ಕ್ಯಾಂಡಲ್ ಸೆಟಪ್ ಆಗುತ್ತೆ. ಅದೇ ರೀತಿ ಆಯಿತು ಇವತ್ತು. ಬಟ್ ಏನಾಗಿದೆ ಅನ್ನೋದು ನೀವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಕೆಳಗಡೆ ಬಂದು ಇಲ್ಲಿ ತನಕ ಬಂದಿದ್ದನ್ನ ಮತ್ತೆ ಮೇಲ್ಗಡೆ ತೊಗೊಳೋದು, ಅಂದರೆ ನೆನ್ನೆದು ಇಂಪಾರ್ಟೆಂಟ್ ಲೆವೆಲ್ಗಳಿದೆಲ್ಲ ಕರೆಕ್ಟಾ, ನೆನ್ನೆ ಟೆಸ್ಟ್ ಆಗಿದ್ದ ಲೆವೆಲ್ ಅಲ್ಲಿಂದ ಮೇಲ್ಗಡೆ ಅಂದರೆ ಏನು ಇನ್ನೂ ಬೈಯಿಂಗ್ ಆಗ್ತಾ ಇದೆ ಅಂತಲೇ ಅರ್ಥ ಆಯಿತು. ಆದರೆ ವಾಪಸ್ ಕೊನೆಯ ಮೂಮೆಂಟಲ್ಲಿ ಎಲ್ಲಿ ಓಪನ್ ಆಗಿತ್ತು ಆಲ್ಮೋಸ್ಟ್ ಅದೇ ಹತ್ತಿರಕ್ಕೆ ಬಂದು ಕ್ಲೋಸಿಂಗ್ ಮಾಡಿದ್ದಾರೆ. ಇದು ಸ್ವಲ್ಪ ನೆಗೆಟಿವ್ ಥರ ಅನಿಸ್ತಾ ಇದೆ ಬ್ಯಾಂಕ್ ನಿಫ್ಟಿ ದೃಷ್ಟಿಯಿಂದ ನೋಡೋದಾದರೆ. ಬಟ್ ಏನು ಚೇಂಜ್ ಆಗುತ್ತೆ, ನಾಳೆ ಅಕಸ್ಮಾತ್ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಮತ್ತೆ ಇದು ಪಾಸಿಟಿವ್ ಮೂಮೆಂಟ್ ಅಂತಲೇ ಹೋಗಬೇಕು. ಈ ಝೋನಲ್ಲೇ ಓಪನ್ ಆಗಲಿ ಅಥವಾ ಇದಕ್ಕೆ ಮೇಲ್ಗಡೆ ಓಪನ್ ಆಗಲಿ, ಬೆಸ್ಟ್ ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಇದೆ ಅಂದರೆ ನೀವು ಟೆಸ್ಟ್ ಮಾಡಬೇಕು 52,000 ಬಂದು ಟೆಸ್ಟ್ ಆಗುತ್ತೆ ಏನು ಕತೆ ಅಂತ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನಾಳೆ 52,000 ಟೆಸ್ಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದರೆ ಈ ಝೋನಿಂದ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 52,000 ಈಗೇನು 52,000 ಬಿಟ್ಟು ಕೆಳಗಡೆ ಬರ್ತಂಕ ನೀವು ನೆಗೆಟಿವ್ ಅಂತ ಯೋಚನೆ ಮಾಡೋಂಗಿಲ್ಲ. ಈಗಲೂ ಕೂಡ ಬ್ಯಾಂಕ್ ನಿಫ್ಟಿ ಬೈ ಆನ್ ಡಿಪ್ ಥರನೇ ಕಾಣಿಸ್ತಾ ಇದೆ. ಯಾಕೆಂತಂದರೆ ಎಲ್ಲೂ ಕೂಡ
ಆಯಿತು. ನಿಮಗೆ ಇಲ್ಲಿ ಇಂಟ್ರಾಡೇನಲ್ಲಿ ಈ ರೈಸಿಂಗ್ ಮಿಡ್ಸ್ ಎಷ್ಟು ರೈಸಿಂಗ್ ಮಿಡ್ಸ್ ಪ್ಯಾಟರ್ನ್ ಹೇಳುತ್ತೆ, ಎಷ್ಟು ಇರುತ್ತೋ ಅಷ್ಟು ದೊಡ್ಡ ಮೂಮೆಂಟ್ ಅಂದರೆ ಹೆಚ್ಚು ಕಮ್ಮಿ 52,000, ಈಗ 52,000 ಟೆಸ್ಟಿಂಗ್ ಅಷ್ಟೇ. ಸೊ ಎಲ್ಲೂ ನಮಗೆ ಕ್ಲಿಯರ್ ಕಟ್ಟಾಗಿ ನೆಗೆಟಿವ್ ಸೆಂಟಿಮೆಂಟ್ ಅಂತ ಹೇಳ್ತಾ ಇಲ್ಲ, ಯಾಕೆಂದರೆ ನಾನು ಡೈಲಿ ಕ್ಲೋಸಿಂಗ್ ಬೇಸಿಸ್ ನಮಗೆ ಪಾಸಿಟಿವ್ ಆಗಿ ಕ್ಲೋಸ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಆಯಿತು, ಒಂದು ದೊಡ್ಡ ಶಾರ್ಪ್ ಸೆಲ್ಲಿಂಗ್ ಬರುತ್ತೆ, ಏನು ಬರುತ್ತೆ ಅಂದರೆ ನಾಳೆ ಮಾತಾಡಬೇಕು, ಅದಕ್ಕೆ ನ್ಯೂಸು ಕೂಡ ಸೆಂಟಿಮೆಂಟ್ ಬರ್ತಾ ಹೋಗ್ಬೋದು. ನೋಡ್ತಾ ಹೋಗೋಣ, ಕ್ವಿಕ್ಕಾಗಿ ಒಂದಿಷ್ಟು ಆಪ್ಷನ್ಸ್ ಏನು ನೋಡ್ಕೊಂಡ್ಬಂದ್ಬಿಡ. ನೋಡಿ 52,000ದಲ್ಲಿ ದೊಡ್ಡದಾಗಿ ಸಪೋರ್ಟ್ ಕಾಣಿಸ್ತಾ ಇದೆ, ಮೇಲ್ಗಡೆ ಎಲ್ಲೋ ಅಂತ ರೆಸಿಸ್ಟೆನ್ಸ್ ಇಲ್ಲ ಅಂಟಿಲ್ 52,500. ಸೊ ಅಕಸ್ಮಾತ್ ನಾಳೆ ಏನಾದ್ರು ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಖಂಡಿತ 52,400, 500 ಈ ಲೆವೆಲ್ಗಳು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಇಲ್ಲಿಂದ ಕೆಳಗಡೆ ಬರ್ತಾ ಇತ್ತು ಅಂದರೆ 52,000ನೇ ನೀವು ಇರಬೇಕು. ನಾಳೆ ಜಾಸ್ತಿ ಅಗ್ರೆಸಿವ್ ಆಗಿ ಪಿ ಕಡೆ ಬಯಾಸ್ ಆಗೋಕ್ಕೆ ಹೋಗಿಬಿಡಿ, ಯಾಕಂದರೆ ಕಾಲ್ ರೇಟಿಂಗು ಕಮ್ಮಿ ಆಗಿದೆ ಪುಟ್ ರೇಟಿಂಗ್ ಕಂಪೇರ್ ಮಾಡಿದ್ರೆ. ಸೊ ಸಪೋರ್ಟೇ ಜಾಸ್ತಿ ಕಾಣಿಸ್ತಾ ಇದೆ. ಸೊ 52,000 ಇಂಪಾರ್ಟೆಂಟ್ ಪ್ರೈಸ್ ಆಕ್ಷನ್ ಝೋನು ಅಷ್ಟು ಸುಲಭಕ್ಕೆ ಬಿಟ್ಕೊಡೋಂಗೆ ಕಾಣಿಸ್ತಾ ಇಲ್ಲ. ಸೊ ಕೆಳಗಡೆ ಬಂದ್ರೂ 52,000ನೇ ಟಾರ್ಗೆಟ್ ಆಗಿರುತ್ತೆ. ಮತ್ತು FIDA ಡೇಟಾ ನೀವು ನೋಡ್ತಾ ಬರೋದಾದರೆ ಯೂಶಲಿ ನೋಡಿ ಈ ತಿಂಗಳಲ್ಲಿ 10 ಸೆಪ್ಟೆಂಬರಿಂದ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾ ಇದ್ದಾರೆ. ಇವತ್ತಿಂದ ಬಂದಿಲ್ಲ, ಸೊ ಬರಬೇಕು. ನೆನ್ನೆದು ಯಾಕೆ ಅಪ್ಡೇಟ್ ಆಗಿರಬೇಕಿತ್ತಲ್ಲ ಒಂದು ನಿಮಿಷ. ನೆನ್ನೆ 15 ಯಾವತ್ತು 16 ಇದ್ದಲ್ವಾ, ನೆನ್ನೆದು ಯಾಕೆ ಅಪ್ಡೇಟ್ ಆಗಿಲ್ಲ ಇದರಲ್ಲಿ ಈ ಲಿಂಕಲ್ಲಿ. ಸೊ 16ನೇ ತಾರೀಕಿಂದ ಯಾಕೆ ಅಪ್ಡೇಟ್ ಮಾಡಿಲ್ಲ ಇವರು. ಸೊ ಬಂದಿದ್ದು ಲೇಟ್ ಆಗಿದೆಯೋ ಏನಾಗಿದೆ ಗೊತ್ತಿಲ್ಲ ನನಗೆ. ಬಟ್ ನೋಡ್ತಾ ಬರೋದಾದರೆ ಮಂತ್ ನೋಡ್ತಾ ಬನ್ನಿ ಸ್ವಲ್ಪ ಯಾವಾಗಿಂದ. ಇದು ಕ್ಯಾಶ್ ಮಾರ್ಕೆಟಿಂದ ಆಗಿರುತ್ತೆ ನೋಡಿ. ಕ್ಯಾಶ್ ಮಾರ್ಕೆಟಿಂದ ಬೇರೆ ಇರುತ್ತೆ, F&O ಬೇರೆ ಇರುತ್ತೆ. ಕ್ಯಾಶ್ ಮಾರ್ಕೆಟ್ ಅಂದರೆ ಸ್ಟಾಕ್ಸಲ್ಲಿ ಬೈ ಸೆಲ್ ಏನು ಮಾಡಿದ್ದಾರೆ ಅಂತ ನೀವು ನೋಡ್ತಾ ಹೋಗಬೇಕು. ಇಲ್ಲಿ ನೀವು ನೋಡ್ತಾ ಬರೋದಾದರೆ ಜನವರಿಯಿಂದ ನೀವು ನೋಡ್ತಾ ಬನ್ನಿ. ಜನವರಿಲಿ 35,000 ಕೋಟಿ 15,000 ಕೋಟಿ ನೆಟ್ ಸೆಲ್ಲರ್ಸೇ ಆಗಿದ್ರು. ಪಾಸಿಟಿವ್ ಆಗಿರೋದು 3 ಸಲ ಈ ವರ್ಷದಲ್ಲಿ, ಆದರೆ ಯಾವಾಗಲೂ ಕೂಡ 5,000 ಕೋಟಿಗಿಂತ ಜಾಸ್ತಿ ಪಾಸಿಟಿವ್ ಬೈಯಿಂಗ್ ಮಾಡಿಲ್ಲ. ಬಟ್ ಸೆಲ್ ಮಾಡಿದಾಗೆಲ್ಲ ನೋಡಿ 35,000, 40,000, 15,000 ಈ ರೀತಿ ಸೆಲ್ ಮಾಡ್ಕೊಂಡು ಹೋಗಿದ್ದಾರೆ. DIS ಬಿಡಿ, ಅವರು ಪ್ರತಿ ತಿಂಗಳು 30,000, 40,000 ಕೋಟಿ ತಳ್ತಾನೆ ಇದ್ದಾರೆ. ಹಾಗಾಗಿ ಮಾರ್ಕೆಟು ಮೇಲ್ಗಡೆ ಹೋಗ್ತಾ ಇದೆ. ಯಾಕಂದರೆ ಮಂತ್ಲಿ ಮ್ಯೂಚುವಲ್ ಫಂಡ್ ಇನ್ಫ್ಲೋ ಅನ್ನೋದು ಜಾಸ್ತಿ ಬರ್ತಾನೆ ಇದೆ. ಬಟ್ FIAಗಳು ನಾನು ಹೇಳ್ತಾರಂಥದ್ದು ಅಂಟಿಲ್ ಆಗಸ್ಟ್ ಇದುವರೆಗೂ 10,000 ಕೋಟಿ ಮಂತ್ ಆನ್ ಮಂತ್ ಬೇಸಿಸಲ್ಲಿ ನೆಟ್ ಫಿಗರ್ ಆಗಿ ನಾವು ಬೈ ಮಾಡಿದ್ದೀವಿ ಅಂತ ಆಗಿಲ್ಲ. ಬಟ್ ಈ ತಿಂಗಳು ನೋಡೋದಾದರೆ ಅಗೇನ್ ಡಿಸ್ಕ್ಲೇಮರ್, ನೆನ್ನೆ ಡೇಟಾ ಬಂದಿಲ್ಲ, ಇವತ್ತಿನ ಡೇಟಾ ಬರೋಕ್ಕಿದೆ. ಬಟ್ ಸದ್ಯ ತನಕ ನೋಡಿದ್ರೆ 14,000 ಕೋಟಿ ನೆಟ್ ಬೈಯಿಂಗಲ್ಲಿ ಕೂತ್ಕೊಂಡಿದ್ದಾರೆ FIA ಅವರು. ಇದು ಹಿಂಗೆ ಇರುತ್ತಾ ಏನು ಅನ್ನೋದು ನೋಡ್ತಾ ಹೋಗಬೇಕು. ಅಟ್ ಮಂತ್ ಎಂಡಿಗೆ ನಾವು ನೋಡಬೇಕು. ಬಟ್ ಸದ್ಯಕ್ಕೆ ನೋಡಿದ್ರೆ ಪಾಸಿಟಿವ್ ಆಗಿರೋ ಥರ ಕಾಣಿಸ್ತಾ ಇದೆ ನೆಗೆಟಿವ್ಗೆ ಕಂಪೇರ್ ಮಾಡಿದ್ರೆ FIAಗಳು ಆನ್ ಡೈಲಿ ಬೇಸಿಸ್. ಇದು ಗೊತ್ತಿರಲಿ. ಅದೇ ರೀತಿಯಾಗಿ ನಾಳೆ ನಿಮಗೆ ಇದ್ದಿದೆ ಅಲ್ವಾ, US ಇಂದು, UK ದು, ಸೌತ್ ಆಫ್ರಿಕಾದು, ಬ್ರೆಜಿಲ್ದು, ಯುರೋಪಿಂದು, ಇಂಡೋನೇಷ್ಯಾದು ಎಲ್ಲ ಕಡೆನೂ ನಾಳೆ ಇನ್ಫ್ಲೇಷನ್ನು ಮತ್ತು ಸೆಂಟ್ರಲ್ ಬ್ಯಾಂಕ್ ಪಾಲಿಸಿ ರೇಟು ಇದೆಲ್ಲ ಬರೋ ಥರ ಇದೆ. ಹಾಗಾಗಿ ಹೈಲಿ ವಾಲಟೈಲ್ 5.25% ನಡೀತಾ ಇದೆ. ನೋಡೋಣ, ಪ್ರೀವಿಯಸ್ಸು ಅಷ್ಟಿದೆ. ಈಗ ಅರ್ಧ ಬೇಸಿಸ್ ಪಾಯಿಂಟ್ಸ್ ಕಮ್ಮಿ ಮಾಡಿದ್ರು ಅಂತಂದರೆ ಆಯಿತು, ಎಲ್ಲಿಗೆ ಬರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಏನು ಕತೆ ಅಂತ ನೋಡ್ತಾ ಹೋಗೋಣ, ಏನು ಮಾಡ್ತಾರೆ ಅಂತ. 0.5 ಬೇಸಿಸ್ ಪಾಯಿಂಟ್ಸ್ ಮಾಡಿದ್ರೆ ಮಾರ್ಕೆಟಿಗೆ ಪಾಸಿಟಿವ್ ಅಂದರೆ ಸ್ವಾಗತಾರ್ಹ ಬೆಳವಣಿಗೆ ಅಂತ ತೊಗೊಳ್ತಾ ಹೋಗುತ್ತೆ. ಅಕಸ್ಮಾತ್ ತಪ್ಪಿ ಕಾಲ್ ಬೇಸಿಸ್ ಪಾಯಿಂಟ್ಸ್ 0.25, 0.3, 0.4 ಈ ಥರ ಏನಾದ್ರು ಕಮ್ಮಿ ಮಾಡಿಬಿಟ್ರೆ ಮಾರ್ಕೆಟ್ ಅದನ್ನ ನೆಗೆಟಿವ್ ಆಗುತ್ತಾ ಹೋಗುತ್ತೆ. ಅಕಸ್ಮಾತ್ 0.75 ಬೇಸಿಸ್ ಪಾಯಿಂಟ್ಸ್ ಅಥವಾ 1 ಬೇಸಿಸ್ ಪಾಯಿಂಟ್ಸ್ ಈ ಥರ ಎಲ್ಲ ಮಾಡಿದ್ರು ಅಂದರೆ ತುಂಬ ದೊಡ್ಡದಾಗಿ ಮಾರ್ಕೆಟಲ್ಲಿ ಪುಷ್ ಬರುವಂಥ ಸಾಧ್ಯತೆ ಇರುತ್ತೆ. ಅದು ತುಂಬ ಒಳ್ಳೆ ಪಾಸಿಟಿವ್ ನ್ಯೂಸ್ ಆಗ್ತಾ ಹೋಗುತ್ತೆ ಮಾರ್ಕೆಟಿಗೆ. ಸೊ ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಎಲ್ಲ ನಿಂತಿದೆ. ಹೋಪ್ಫುಲಿ ಯಾರು ಪೊಸಿಷನ್ನ ಕ್ಯಾರಿ ಮಾಡಿಲ್ಲ ಅಂತ ಅನ್ಕೊತೀನಿ. ಅದಾದಮೇಲೆ ಇವತ್ತು ಯಾವುದು ನಮ್ಮ ಫಿನ್ನಿಫ್ಟಿ ಎಕ್ಸ್ಪೈರಿ ಆಗಿತ್ತಲ್ವ, ಫಿನ್ನಿಫ್ಟಿ ಎಕ್ಸ್ಪೈರಿ ನೋಡೋದಾದರೆ ಆಲ್ಮೋಸ್ಟ್ ಮ್ಯೂಟೆಡ್. ಇವತ್ತು ನೋಡಿ ಎಗೇನ್ ಸೇಮ್, ಇಲ್ಲಿ ದೊಡ್ಡ ನೆಗೆಟಿವ್ ಬಾರ್ ಬಂದರೆ ಏನು ಹೇಳಿದ್ವಿ, ಎಲ್ಲಿ ಬೇಕಾದ್ರೂ ಸಪೋರ್ಟ್ ತೊಗೋದು. ನೆನ್ನೆ ಎಲ್ಲಿತ್ತು ಆ ಝೋನಲ್ಲಿ ಮತ್ತೆ ಸಪೋರ್ಟ್ ತೊಗೊಂಡು ಅಲ್ಲಿಂದ ಶಾರ್ಪಾಗಿ ರಿವರ್ಸಲ್ ಬಂತು. ಇಷ್ಟು ರಿವರ್ಸಲ್ ಬಂದಿರೋ ಅರ್ಥ ಏನು ನಿಮಗೆ, ಇನ್ನು ಪಿ ಟ್ರೇಡ್ ಅಂತೂ ಇಲ್ಲ ಇವತ್ತು ಅಂತ ಕನ್ಫರ್ಮ್ ಇಲ್ಲಿಂದ. ಸೊ ಅವಾಗೇನು ಮಾಡ್ಬೋದು, ಇಲ್ಲಿ ಆರಾಮಾಗಿ 23,950 ಇನ್ನೂ ಕೆಳಗಡೆ ಇದ್ವಿ, 23,800 ಈ ಝೋನಲ್ಲ. ಅಲ್ಲಿ ನೀವು ಪುಟ್ ರೇಟಿಂಗ್ನ ಮಾಡ್ತಾ ಹೋಗ್ಬೋದು. ಮೇಲ್ಗಡೆ ನಿಮಗೆ 24,000 ಆಲ್ಮೋಸ್ಟ್ ಗೊತ್ತಿದೆ ರೌಂಡ್ ಲೆವೆಲ್ ಅಂತ. ಅಲ್ಲಿಂದನೇ ಇವತ್ತು ಕೆಳಗಡೆ ಬಂದಿರೋದ್ರಿಂದ 24,050 ಒಂದು 50 ಪಾಯಿಂಟ್ಗಳನ್ನು ಮೇಲ್ಗಡೆ ಇಟ್ಕೊಂಡು 24,050 ಹೈ ಪಾಯಿಂಟ್ ಇದೆಯಲ್ಲ ಅಲ್ಲಿ ಕಾಲ್ ರೇಟಿಂಗ್ ಮಾಡ್ಬೋದಾಗಿತ್ತು. ಅಂತ ಇನ್ನು ಪ್ರೀಮಿಯಮ್ ಅಂತ ಸಿಕ್ಕಿರಲಿಲ್ಲ, ಬಟ್ ಒಳ್ಳೆ ಟ್ರೇಡೇ ಸಿಕ್ಕಿತ್ತು. ಏನು ಕೊನೆ ತನಕ ಏನು ಆತಂಕ ಇರಲಿಲ್ಲ. ಕೊನೆಗೊಂದು 0 to hero ಇತ್ತು, ಅದು ಕೂಡ ಸಿಕ್ತು. ಅದು ಯಾಕೆ ಹಂಗಾಯಿತು ಅಂತಂದರೆ ನೋಡಿ ತೋರಿಸ್ಬಿಡ್ತೀನಿ. ಇಲ್ಲಿ 23,988 ಈ ರೀತಿ ನಡೀತಾ ಇತ್ತು. ಅಂದರೆ ಇಂಟ್ರೆನ್ಸಿಕ್ ವ್ಯಾಲ್ಯೂನೇ 12 ರೂಪಾಯಿ ಇತ್ತು. ಬಟ್ ನಿಮಗೆ ಪ್ರೀಮಿಯಮ್ ನೋಡಿದ್ರೆ 8 ರೂಪಾಯಿ ಚಿಲ್ಲರೆ ನಡೀತಾ ಇತ್ತು. ಸೊ ಈ ಪಾಯಿಂಟಲ್ಲ ಹೇಳಿದೆ. ಅದಾದಮೇಲೆ ನಿಮಗೆ 27-28 ರೂಪಾಯಿ ತನಕ ಹೋಗಿತ್ತು. ಹೋಪ್ಫುಲಿ ಎಲ್ಲರೂ ಕ್ಯಾಪ್ಚರ್ ಮಾಡೋಕ್ಕಾಗಿದೆ, ವೆಲ್ ಆ್ಯಂಡ್ ಗುಡ್. ಬಟ್ ಇವತ್ತು 0 to hero ವರ್ಕ್ ಆಯಿತು ನೋಡಿ. ಈ ತಿಂಗಳಲ್ಲಿ 4 ಸಲ 0 to hero ಟ್ರೇಡ್ ಮಾಡಿದ್ದೀನಿ, ಅದರಲ್ಲಿ ಒಂದೇ ಸಲ ವರ್ಕ್ ಆಗಿದ್ದು 0 to hero. ಬಟ್ ಲಾಸ್ಟ್ ಟೈಮು 1:3 ಚಾನ್ಸ್ ಇತ್ತು, ನಾನು ಎಕ್ಸಿಕ್ಯೂಟ್ ಮಾಡಲಿಲ್ಲ. ಬಟ್ ಇವತ್ತು ಕೂಡ 1:3 ಚಾನ್ಸ್ ಇತ್ತು. ಸೊ ಆಲ್ಮೋಸ್ಟ್ 50-50 ಅಂತ ಹೇಳ್ಬೋದು ನೀವು 0 to hero. ಬಟ್ ಯು ನೀಡ್ ಟು ಕೌಂಟ್ ಯುವರ್ ಡೇ ಯಾವತ್ತು ಅಂತ ನೋಡ್ಬಿಟ್ಟು ಮಾಡಬೇಕು. ಬಟ್ ಈ ತಿಂಗಳಲ್ಲಿ 2 ಸಲ ವರ್ಕ್ ಆಗಿದೆ, 2 ಸಲ ವರ್ಕ್ ಆಗಿಲ್ಲ. ಎಕ್ಸಿಕ್ಯೂಟ್ ಮಾಡೋದು ಬಿಟ್ಟು ಬಟ್ ವರ್ಕ್ ಆಗಿರೋದನ್ನ ಲೆಕ್ಕ ಹೇಳೋದಾದರೆ 50-50 ಇದೆ 0 to hero. ಯಾರಾದರೂ ಆ ಟೈಮಲ್ಲಿ ಕ್ಯಾಪ್ಚರ್ ಮಾಡ್ತೀರಾ ಅಂತಂದರೆ ನೋಡಿ, ಜಾಸ್ತಿ ಕಳ್ಕೊಂಡಿರೋಲ್ಲ 0 to hero ಅಂತಂದರೆ ಮತ್ತೆ ಏನು ಒಂದು ಸಿಕ್ಕಾಪಟ್ಟಿ ಒಂದು ಎಷ್ಟೋ ಒಂದು 30-40 ಲಾಟ್ ತೊಗೊಂಡು ಮಾಡೋದು ಅಂತ ಹೇಳ್ತಾ ಇಲ್ಲ. ಸೊ ಲಾಸ್ ಅಮೌಂಟು ತುಂಬ ಕಮ್ಮಿ ಇರಬೇಕು. ನೀವು ಆಲ್ರೆಡಿ ಪ್ರಾಫಿಟಲ್ಲಿ ದಿನ ಮುಗಿಸ್ಕೊತಾ ಇದ್ದೀರಾ, 3 ಗಂಟೆ ಆಗ್ತಾ ಬರ್ತಾ ಇದೆ. ಆಗ ನಾನು ತೊಗೊಂಡಿರೋ ಪ್ರಾಫಿಟಲ್ಲಿ ಒಂದು ಸಣ್ಣ ನಾನು ಒಂದು 0 to hero ಲಕ್ ಟ್ರೈ ಮಾಡೋದು ಅಂತಾನೆ. ಲಾಟ್ರಿ ಟಿಕೆಟ್ ಇನ್ನೇನು ಇಲ್ಲ ಇದಕ್ಕೆ ಬೇರೆ ಥರ ಹೇಳೋದಾದರೆ ಅದನ್ನು ನೀವು ಟ್ರೈ ಮಾಡ್ತೀನಿ ಅಂತಂದರೆ ಆ ಒಂದು ಪ್ರಾಫಿಟಲ್ಲಿ ನೀವು ಒಂದು ಸಣ್ಣ ಅಮೌಂಟಲ್ಲಿ ನೀವು ಟ್ರೈ ಮಾಡ್ತಾ ಹೋಗ್ಬೋದು. ಬದಲಿಗೆ ಇಲ್ಲ ನಾನೇನೋ ಮಾಡ್ಕೊತೀನಿ ಅಂತ ಹೇಳಿ ಇಲ್ಲಿ ಫುಲ್ ಕ್ಯಾಪಿಟಲ್ ಮಾಡ್ಕೊತಾರೆ ಅಂದರೆ ಅದು 0 to hero ಅಂತ ಕರೆಯೋಕ್ಕಾಗಲ್ಲ, 0 ಟ್ರೇಡ್ ಅಂತಲೇ ಕರಿಬೇಕಾಗುತ್ತೆ. ಸೊ ಅದು ಗೊತ್ತಿರಲಿ. ಅದಾದಮೇಲೆ ಕ್ವಿಕ್ಕಾಗಿ ಒಂದಿಷ್ಟು ಯಾವುದು ಆಯಿತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೆನ್ನೆ ಹೇಳಿದಲ್ವಾ ನೆಗೆಟಿವ್ ಟ್ರೇಡ್ ಮಾಡೋದಿದೆ ಅಂದರೆ
ಮಿಡ್ ಕ್ಯಾಪ್ ನಿಫ್ಟಿ ಒಂದು ಸಾಧ್ಯತೆ ಇದೆ ಅಂತ ಮಾತಾಡಿದ್ವಿ. ಇವತ್ತು ನೋಡಿ ಅದೇ ರೀತಿ ಆಗಿದೆ. ಸೊ ಮಿಡ್ ಕ್ಯಾಪ್ ನಿಫ್ಟಿ ನನಗೆ ಯಾಕೋ ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ, ಯಾಕಂದರೆ ಇವತ್ತು ಕೂಡ ಅದನ್ನ ಕನ್ಫರ್ಮೇಷನ್ ಮಾಡಿದೆ. ಇವತ್ತು ವಾಪಸ್ ನೋಡಿ ನೆನ್ನೆ ಈ ಝೋನಲ್ಲಿ ಇತ್ತು, ಅಲ್ಲಿಂದ ಕೆಳಗಡೆ ಬರ್ತಾ ಹೋಯಿತು. ಇಲ್ಲಿ ಮೂವಿಂಗ್ ಆವರೇಜ್ ಬೇಡ ಬರ್ತಾ ಇದೆ, ಬಟ್ ಮೂವಿಂಗ್ ಆವರೇಜ್ ಎಲ್ಲ ಬೇಕಾಗೋದಿಲ್ಲ ಇದರಲ್ಲಿ. ಸೊ ವಾಪಸ್ ಟ್ರೈ ಮಾಡಿದ್ರು ನೋಡಿ, ಈ ಝೋನ್ ಏನಿದೆಯಲ್ಲ ಅಂದರೆ 13,320 ಆ ಝೋನ್ ಟೆಸ್ಟ್ ಆಗಿ ಮತ್ತೆ ವಾಪಸ್ ಬರ್ತಾರೆ. ಸೊ 13,320 ಕ್ಲಿಯರ್ ಕಟ್ಟಾಗಿ ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾರೆ. ನಾಳೆ ಏನಾದ್ರು ಫಾಲ್ ಬಂತು ಅಂತಾರೆ ಮಿಡ್ ಕ್ಯಾಪ್ ನಿಫ್ಟಿ ಹೆಚ್ಚು ಕಮ್ಮಿ 13,150 ಈ ಲೆವೆಲ್ ಇದೆಯಲ್ಲ ಇದನ್ನ ಬಂದು ಟೆಸ್ಟ್ ಆಗಬೇಕು. 13,200 ಬಿಟ್ಟು ಕೆಳಗಡೆ ಬರಬೇಕು. ನೋಡೋಣ ಆ ರೀತಿ ಆಗ್ತಾ ಹೋಗುತ್ತೆ ಅಂತ. ಮಿಡ್ ಕ್ಯಾಪ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ಇವಾಗ ಬೇರೆ ಎಲ್ಲ ಇಂಡೆಕ್ಸ್ಗೂ ಹೋಲಿಸ್ಕೊಂಡ್ರೆ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಮೊದಲನೇದಾಗಿ BSE ಕಾರಣ ಏನು ಅಂತಂದರೆ ನೋಡಿ, ನೆನ್ನೆ ಒಂದು ದೊಡ್ಡ ಮೂಮೆಂಟ್ ಆಗಿತ್ತು. ನಾನು ಟರ್ಮಿನಲ್ ಜೊತೆ ಇರಲಿಲ್ಲ. ಏನಾಗಿದೆ ಅಂದರೆ ಒಂದು ಇನ್ಸ್ಟಿಟ್ಯೂಷನ್ ಆಕ್ಟಿವಿಟಿ ಆಗಿದೆ ಇಲ್ಲಿ. ಒಂದು ದೊಡ್ಡದಾಗಿ ಒಂದು DIS ಯಾರೋ DIS ಬೈ ಮಾಡಿರಬೇಕು. ಏನಕ್ಕೆ ಬೈ ಮಾಡಿದ್ರು ಈ ಲೆವೆಲಲ್ಲಿ NSE ಅಪ್ರೂವಲ್ಲು ಇವಾಗ ಸುಗಮ ಆಗಿದೆ ಅಂತ ಹೇಳಿ ಒಂದು ಸುದ್ದಿ ಬಂದಿದೆ. NSE ನೋಡಿ ಕೋಲೊಕೇಶನ್ ಸ್ಕ್ಯಾಮ್ ಅಂತ ಇತ್ತು, ಅದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ನೋಡಿ ಇದೆಲ್ಲ ತಿಳ್ಕೊಂಡಿರ್ಬೇಕು. ನೀವು IPO ಅಪ್ಲೈ ಮಾಡಿದ್ರೆ ಸುಮ್ಮನೆ IPO ಅಂತ ಅಪ್ಲೈ ಮಾಡ್ತಾ ಇರಬಾರ್ದು. NSE ಅಫ್ಕೋರ್ಸ್ ಏನು ಮಾತಾಡೋಂಥ ಪ್ರಶ್ನೆನೇ ಇಲ್ಲ, ಅತ್ಯಂತ ದೊಡ್ಡ ಎಕ್ಸ್ಚೇಂಜು ಡೆರಿವೇಟಿವ್ ಸೆಗ್ಮೆಂಟಲ್ಲಿ ಅದೆಲ್ಲ. ಬಟ್ ಸೆಬಿ ಮತ್ತು NSE ಮಧ್ಯೆ ಒಂದು ಕಿತಾಟ ಆಗ್ತಾ ಇತ್ತು ಈ ಕೋಲೊಕೇಶನ್ ಸ್ಕ್ಯಾಮ್ ಬಗ್ಗೆ. ಈ ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಅಂತ ಆಗೋದು, ಟಿಕ್ ಆಗೋದು, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ರಲ್ಲ ಗ್ರೂಪಲ್ಲಿ ಕೆಲವರು. ಆ ವಿಡಿಯೋ ನೋಡಿದ್ರೆ ನಿಮಗೆ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದ್ರ ಬಗ್ಗೆ ಒಂದು ಸ್ಕ್ಯಾಮ್ ನಡೀತಾ ಇತ್ತು. ಅದು ಸೆಬಿ ಒಪ್ಪಿಗೆ ಕೊಟ್ಟಿರಲಿಲ್ಲ. IPO ಪೇಪರ್ ಹಾಕಿದ್ರೆ ತಗೊಂಡೋಗ್ರಿ ನಿಮ್ಮ ಪೇಪರು ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಇದು ಮಾಡ್ಕೊಂಡ್ಬನ್ನಿ ಅಂತ ಟ್ರಿಬ್ಯುನಲ್ಗೆ ಎಲ್ಲ ತೊಗೊಂಡೋಗಿದ್ರು. ಈಗ ಅದನ್ನ ಹಿಂದಕ್ಕೆ ತೊಗೊತೀವಿ ಅಂತ ಬಂದಿದ್ದಾರೆ ಸೆಬಿ ಅವರು. ಸೊ NSEಗೆ ಈಗ ಹಾದಿ ಸುಗಮ ಆಯಿತು. ಜಸ್ಟ್ ಆ ಕೇಸಿಂದ ಜಡ್ಜ್ಮೆಂಟ್ ಏನೋ ಬರೋದಿತ್ತು, ಅಷ್ಟೊತ್ತಿಗೆ ಇವರು ಮತ್ತೆ ಸಬ್ಮಿಟ್ ಮಾಡಿದರು, ನಮ್ಮ ನೋಡಿ ನಮ್ಮ IPO ಕತೆ ಏನು ಅಂತ. ಸೊ ಇವಾಗ ಸೆಬಿ ಅವರು ಕೂಡ ಸ್ವಲ್ಪ ಇವ್ರ ಪರವಾಗಿ ಹೇಳಿರೋದ್ರಿಂದ ಎಷ್ಟೋ ಕೋಟಿಗೆ ಕಟ್ಟಬೇಕಾಗಿದೆ. ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ. ಅದೆಲ್ಲ ಏನೋ ಸೆಟ್ಲ್ಮೆಂಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಸೊ ಇವಾಗ NSE ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ IPO ಪ್ರಾಸೆಸ್ಗಳಿನ್ನೂ ಫಾಸ್ಟ್ ಆಗ್ತಾ ಹೋಗುತ್ತೆ. ಮೇ ಬಿ ಬೈ ನೆಕ್ಸ್ಟ್ ಇಯರು NSE IPO ಬರ್ಬೋದು. ಬಂದರೆ ಒನ್ ಆಫ್ ದ ಬಿಗ್ಗೆಸ್ಟ್ IPOs ಆಗುತ್ತೆ NSE ಇದು ಕೂಡ. ಹಾಗಂದ್ರೆ ಆಯಿತು ಅಂದರೆ ಲಿಸ್ಟಿಂಗ್ ಸ್ಪೇಸಲ್ಲಿ ಇವಾಗ ಆಲ್ರೆಡಿ BSE ಇದೆ ನೋಡಿ. BSE NSE ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿರುತ್ತೆ, NSE BSE ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗುತ್ತೆ. ಅವ್ರವ್ರ ಎಕ್ಸ್ಚೇಂಜಲ್ಲಿ ಅವರು ಮಾಡ್ಕೊಳಕ್ಕೆ ಆಗೋದಿಲ್ಲ, ಅದು ಗೊತ್ತಿರಬೇಕು ನಿಮಗೆ, ಯಾಕಂದರೆ ಮ್ಯಾನಿಪುಲೇಷನ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ಸೊ ಆ ಥರ ಆಯಿತು ಅಂದರೆ ಲಿಸ್ಟಿಂಗ್ ಸ್ಪೇಸಲ್ಲಿ BSEಗೆ ಕಾಂಪಿಟೇಷನು. NSE ಇವಾಗ ನೀವು ನೋಡ್ತಾ ಹೋಗೋದಾದ್ರೆ ಬೈ ವಾಲ್ಯೂಮ್ ದೊಡ್ಡ ಎಕ್ಸ್ಚೇಂಜು ಎಲ್ಲದೂ ಸರಿ, ಬಟ್ ವ್ಯಾಲ್ಯೂಯೇಷನ್ ನೋಡೋದಾದರೆ ಪ್ರೈವೇಟ್ ಲಿಸ್ಟಿಂಗಲ್ಲಿ ಇವ್ರಿಗಿಂತ ಕಮ್ಮಿ ವ್ಯಾಲ್ಯೂಯೇಷನಲ್ಲಿ ನಡೀತಾ ಇದ್ದಾರೆ, ಅಂದರೆ ಪ್ರೈವೇಟ್ ಈಕ್ವಿಟಿ ನೀವು ನೋಡ್ತಾ ಹೋಗೋದಾದ್ರೆ. ಸೊ ಏನಕ್ಕೆ ಇಲ್ಲಿ BSE ಮೇಲೆ ಹೋಯಿತು, ಏನು ಕಾರಣ ಅನ್ನೋದು ಗೊತ್ತೇ ಇಲ್ಲ. 2,800 ಇಲ್ಲಿಂದ ರೆಸಿಸ್ಟೆನ್ಸ್ ಕೆಳಗಡೆ ಬರಲಿ ಅಂತ ನಾವು ಮಾತಾಡ್ತಾ ಇದ್ವಿ. ಬಟ್ ಇದು ಏನಕ್ಕೆ ಮೇಲೆ ತೊಗೊಂಡೋಗಿದ್ದಾರೆ ಅನ್ನೋದು ನಂಗೆ ಇದುವರೆಗೂ ಅರ್ಥ ಆಗಿಲ್ಲ. ಏನು ಆ ಥರ ನ್ಯೂಸ್ ಬಂದಿದೆ ಏನೂ ನನಗೆ ಕೇಳಿಸಿಲ್ಲ. ಸೊ ವಾಪಸ್ ನನ್ನ ಪ್ರಕಾರ ಇದು 3,200 ಲೆವೆಲ್ಗೆ ಬಂದು ಟೆಸ್ಟ್ ಆಗಲೇಬೇಕು ಯಾವುದು BSE. ಸೊ ಇವತ್ತು ಆ ಟ್ರೇಡ್ ಇತ್ತು. ಇವತ್ತು ಒನ್ ಆಫ್ ದ ವೆರಿ ಗುಡ್ ಟ್ರೇಡ್ಸ್ ಇವತ್ತು BSE. ಇವತ್ತು ನಾನು ಆ್ಯಕ್ಚುಲಿ ಇಂಡೆಕ್ಸ್ಗಿಂತ ಜಾಸ್ತಿ ಇದು ಸ್ಟಾಕಲ್ಲೇ ಟ್ರೇಡ್ ಮಾಡಿದ್ದು. ಯಾಕೆಂತಂದರೆ ಇಲ್ಲಿ ನೋಡಿ ಇಷ್ಟು ದೊಡ್ಡದಾಗಿ ಮೇಲ್ಗಡೆ ಹೋಗಿ ಅಲ್ಲಿಂದ ಕೆಳಗಡೆ ಬರ್ತಾ ಇದ್ದಾಗ ಸೊ ಕ್ಲಿಯರ್ ಕಟ್ಟಾಗಿ ನೀವು ಇಲ್ಲಿ ಒಂದು ರೆಸಿಸ್ಟೆನ್ಸ್ ರಿಸ್ಟು ರಿವಾರ್ಡ್ ಕೊಡುತ್ತೆ. ಅಂದರೆ ಇಷ್ಟು ಮೇಲೆ ಹೋಗಿದ್ದನ್ನು ಇಷ್ಟು ಚೆನ್ನಾಗಿ ತಳ್ಕೊಂಬಂದಿದ್ದಾರೆ ಅಂದರೆ ಇಲ್ಲಿ ಕ್ಲಿಯರ್ ಕಟ್ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ ಅಂತ. ಅಲ್ಲಿಂದ ನೀವು ಎಂಟ್ರಿ ಮಾಡಿದ್ರು ಈ ಬೇಸ್ ತನಕ ಅಂತ ನೆನೆ ಹಿಡಿದಿದ್ರು ಬೇಕಾದಷ್ಟು 1 ಗಂಟೆಲಿ ಒಳ್ಳೆ ಟ್ರೇಡ್. ಮತ್ತೆ ವಾಪಸ್ ರಿವರ್ಸಲ್ ಅಂತ ಬಂತು, ಮತ್ತೆ ಕೆಳಗಡೆ ಬಂತು, ಇದೆಲ್ಲ ಆಯಿತು. ಬಟ್ ಅಗೇನ್ ಫಸ್ಟ್ ಅವರ್ ತುಂಬ ವಾಲಟೈಲ್ ಆಗಿತ್ತು, ಬಟ್ ತುಂಬ ಬೇಗ ಒಳ್ಳೆ ಕ್ಯಾಪ್ಚರ್ ಮಾಡೋಕ್ಕಿತ್ತು. ಬಟ್ ಕೊನೆ ಟೈಮಲ್ಲೂ ನೋಡಿ ಇಲ್ಲಿ ಇನ್ನು ಮೇಲ್ಗಡೆ ಹೋಗಿ ಕೆಳಗಡೆ ಬರ್ತಿದೆ ಅಂತ ಅಂದಾಗ ಇಲ್ಲಿ ಕ್ಲಿಯರ್ ಕಟ್ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಪೊಸಿಷನ್ ಇಟ್ಕೊಂಡಿದ್ದೆ. ಬಟ್ ಕೊನೆ ತನಕ ಅದು ಆಲ್ಮೋಸ್ಟ್ ಏನು ಅದರಲ್ಲಿ ಏನು ಜಾಸ್ತಿ ಗೇನ್ ಆಗಿಲ್ಲ. ಬಟ್ ಫಸ್ಟ್ ಹಾಫಲ್ಲಿ ತುಂಬ ಒಳ್ಳೆ ಟ್ರೇಡ್ ಸಿಕ್ಕಿತ್ತು ಇವತ್ತು BSEನಲ್ಲಿ. ಸೊ ಇದು ಇಂಟರ್ಡೇಗೆ ಇದ್ದಂಥದ್ದು. ಈಗ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದರೆ SRF ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ ಸರ್. ರೀಟೇಲು, ಅಲ್ಯೂಮಿನಿಯಂ ಫಾಯಿಲು ಇದನ್ನೆಲ್ಲ ಮಾಡುವಂಥ ಕಂಪನಿ ತುಂಬ ಒಂದು ಸ್ವಲ್ಪ ಹೈ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ ಇವಾಗ ನೋಡೋದಾದರೆ. ಆದರೆ ತುಂಬ ದೊಡ್ಡ ಬಸ್ ಸ್ಟ್ಯಾಂಡ್ನ ಮಾಡಿದೆ. ಇಲ್ಲಿ ನೋಡಿ ಯಾರ ಸೆಂಟಿಮೆಂಟು ತೋರಿಸ್ತಾ ಇಲ್ಲ. ಇಲ್ಲಿ ಆಗಿರೋ ವಾಲ್ಯೂಮ್ ಇಲ್ಲಿ ಬರ್ತಾ ಇದೆ ನಿಮಗೆ, ಆವ್ರೇಜ್ಗಿಂತ ಜಾಸ್ತಿ ಮೇಲ್ಗಡೆ ವಾಲ್ಯೂಮ್ ಆಗಿದೆ, ಎಲ್ಲೂ ಆಗಿಲ್ಲ. ಸೊ ಈ ಒಂದು ಬಸ್ ಸ್ಟ್ಯಾಂಡ್ ನೆಗೆಟಿವ್ ಸೈಡ್ ಬ್ರೇಕ್ ಆಯಿತು ಅಂತಂದರೆ ವಾಪಸ್ 1,800 ಲೆವೆಲ್ ತನಕ ಬರ್ತಾ ಹೋಗ್ಬೋದು. ಆಗ ನೋಡ್ತಾ ಹೋಗೋಣ. ಅಥವಾ ಅಟ್ಲೀಸ್ಟ್ 200 ಮೂವಿಂಗ್ ಆವರೇಜ್ ಒಂದು 2,000 ಲೆವೆಲ್ಗಾರು ವೆಯ್ಟ್ ಮಾಡಬೇಕು. ಸದ್ಯಕ್ಕೆ ನಾಟ್ ರೆಕಮೆಂಡೆಡ್. ನೋಡ್ತಾ ಇರಿ, ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿರಿ. ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗ್ತಾಯಿದೆ, ಖಂಡಿತ ಬಂದರೆ ಒಂದು ದೊಡ್ಡ ಮೂಮೆಂಟು ಬರುವಂಥ ಸಾಧ್ಯತೆ ಇದೆ. ಅದೇ ರೀತಿಗೆ ಕಾರ್ಬೋರಂಡಮ್ ಯೂನಿವರ್ಸಲ್ ಲಿಮಿಟೆಡ್ ಅಂತ ಇದ್ರ ಬಗ್ಗೆ ಕೇಳಿದಿರಾ ಸರ್. ಇದನ್ನು ಕೂಡ ಈ ಇಂಡಸ್ಟ್ರಿ ರಿಲೇಟೆಡು, ಮಿನರಲ್ಸ್ ರಿಲೇಟೆಡು ಇದ್ರ ಬಗ್ಗೆನೇ ಇದೆ. ಸೊ ಇದರಲ್ಲಿ ನೀವು ನೋಡಿದ್ರೆ ಐ ಥಿಂಕ್ ಮಿನರಲ್ ರಿಲೇಟೆಡ್ ಸ್ಟಾಕ್ ಅನ್ಸುತ್ತೆ ಇದು ನೀವು ನೋಡ್ತಾ ಹೋದರೆ ಕಾಸ್ಟ್ಲಿ ವ್ಯಾಲ್ಯೂಷನ್ ನಡೀತಾ ಇದೆ. ನನ್ನ ಪ್ರಕಾರ 1,300 ಲೆವೆಲ್ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ 1,300 ಬರೋ ತನಕ ಫಂಡಮೆಂಟಲಿ ಗುಡ್ ಕಂಪ್ನೀಸ್ ನೀವು ಕೇಳಿರೋದು ಒಬ್ಬರೇ ಕೇಳಿರೋದಂಥದ್ದು 5 ಕಂಪ್ನಿಯನ್ನು ಅದನ್ನ ತೊಗೊಂಡಿದ್ದೀನಿ. ಬಟ್ ಎಲ್ಲದೂ ಕೂಡ ಇವಾಗ ತೊಗೊಳಕ್ಕೆ ಯೋಗ್ಯತೆ ಇರುವಂಥ ಸ್ಟಾಕ್ಗಳಲ್ಲ, ಯಾಕೆಂತಂದರೆ ತುಂಬ ಹೈ ವ್ಯಾಲ್ಯೂಷನ್ ನಡೀತಾ ಇದೆ. ಸೊ 1,300 ಲೆವೆಲ್ಗೆ ಬಂತು ಅಂತಂದರೆ ಆಗ ಪ್ಲಾನ್ ಮಾಡಿ, ಯಾಕಂದರೆ ಮಲ್ಟಿ ಇಯರ್ ಹೈ ಆದಂಥದ್ದು ಅದು ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಡಿಸ್ಕ್ಲೇಮರ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಟ್ಯೂಬ್ ಇನ್ವೆಸ್ಟ್ ಆಫ್ ಇಂಡಿಯಾ ಇದ್ರ ಬಗ್ಗೆ ಹೇಳಿ ಅಂತ ಈ ಶೇಪ್ ಬರ್ಸೋದಿರುತ್ತಲ್ಲ ಪ್ರಾಡಕ್ಟನ್ನು, ಅದರಲ್ಲಿ ಒಂದು ಅಬ್ರೇಸಿವ್ಸ್ ಅಂತ ಏನೋ ಕರೀತಾರೆ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಇವರು 30% ಏನೋ ಮಾರ್ಕೆಟ್ ಶೇರ್ನ ಹೊಂದಿದ್ದಾರೆ. ಸೊ ಫಂಡಮೆಂಟಲಿ ನಿಶೆ ಇರುವಂಥ ಕಂಪನಿ, ಬಟ್ ಎಗೇನ್ ಹೈ ವ್ಯಾಲ್ಯೂಷನ್. ಸೊ ಈ ವ್ಯಾಲ್ಯೂಷನ್ ನೀವು ತೊಗೊಂಡ್ರೆ ರಿಸ್ಟು ರಿವಾರ್ಡ್ ಏನೂ ಕೂತ್ಕೊಳ್ಳೋದಿಲ್ಲ. ಇಲ್ಲಿ ನೋಡಿ ದೊಡ್ಡದಾಗಿ ಇಲ್ಲಿ ಸೆಲ್ಲಿಂಗ್ ಆಗಿದೆ, ಏನು ಬೇಕಾದ್ರೂ ಆಗಿರ್ಬೋದು. ಅಲ್ಲಿಂದ ವಾಪಸ್ ಈ ಝೋನಲ್ಲೇ ಟೆಸ್ಟ್ ಆಗ್ತಾ ಇದೆ. 4,200 ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಇದೆ. ಇಲ್ಲಿಂದ ವಾಪಸ್ ಕೆಳಗಡೆ ಸೆಲ್ಲಿಂಗ್ ಬಂತು ಅಂದರೆ 3,600ರಿಂದ 3,400 ಈ ಲೆವೆಲ್ ಇದೆಯಲ್ಲ, ಈ ಒಂದು ಇಂಪಾರ್ಟೆಂಟ್ ಸ್ವೀಟ್ ಸ್ಪಾಟ್. ಅಲ್ಲಿಗೆ ಬಂದರೆ ನೋಡ್ತಾ ಹೋಗೋಣ. ಅಲ್ಲಿ ತನಕ ನಾಟ್ ರೆಕಮೆಂಡೆಡ್ ಕಂಪನಿ ಏನೇ ಇರ್ಬೋದು, ಬಟ್ ಹೈ ವ್ಯಾಲ್ಯೂಷನ್
ಮತ್ತು ಇಲ್ಲೂ ಅಂಥ ದೊಡ್ಡ ವಾಲ್ಯೂಮ್ ಇದಾದಮೇಲೆ ಸೆಲ್ಲಿಂಗ್ ಆದಮೇಲಿಂದ ಅನಿಸ್ತಾ ಇಲ್ಲ, ಎಲ್ಲ ಸ್ವಲ್ಪ ವಾಲ್ಯೂಮ್ಗಳು ಬರ್ತಾ ಇದೆ. ಬಟ್ ಈ ಟೈಮಲ್ಲಿ ನಾಟ್ ರೆಕಮೆಂಡೆಡ್. 4700-800 ಹೋಗಿತ್ತು ಅಂತ ನಿಮ್ಗೆ ಅನ್ಸ್ಬೋದು, ಬಟ್ ಸ್ಟಿಲ್ ವೆಯ್ಟ್ ಮಾಡಬೇಕು. ಕಂಪ್ನಿಯಲ್ಲಿ ಅಟ್ಲೀಸ್ಟ್ 3600 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬರ್ತಕ್ಕ ನೀವು ವೆಯ್ಟ್ ಮಾಡಬೇಕು. ಅದೇ ರೀತಿಗೆ ಯುನೋ ಮಿಂಡಾ ಲಿಮಿಟೆಡ್, ಇವರು OEM ಮ್ಯಾನುಫ್ಯಾಕ್ಚರಿಂಗ್, ಇದರಲ್ಲೆಲ್ಲ 30% ಏನೋ ಆಟೋಮೋಟಿವ್ ಸಿಸ್ಟಮ್ಸಲ್ಲಿ OEM ಮೇನು ಅಂದರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಅಂತ ಮಾಡ್ತಾ ಹೋಗ್ತಾರಲ್ಲ, ಔಟ್ಸೋರ್ಸಿಂಗ್ ತೊಗೊಂಡು ಮಾಡುವಂಥದ್ದು. ಇದರಲ್ಲೂ ನೀವು ನೋಡ್ತಾ ಹೋದರೆ ಒಂದು ಟಿಪಿಕಲ್ ಎಂ ಪ್ಯಾಟರ್ನ್ ಆಗಿದೆ. ಇನ್ನೇ ಮಾತಾಡಿದ್ದನ್ನ ನಾನು ಲೈನ್ ಸಾಕೋದು ಮರ್ತ್ಬಿಟ್ಟಿದ್ದೀನಿ. ಎಂ ಪ್ಯಾಟರ್ನ್ ಆಗಿಬಿಟ್ಟು ಸೆಲ್ಲಿಂಗ್ ಬರ್ತಾ ಇದೆ. ಸೊ ಅಟ್ಲೀಸ್ಟ್ ನೀವು ಬೇಸ್ ಲೈನ್ ಅಂತಂದ್ರೂ 900 ಲೆವೆಲ್ ತನಕ ವೆಯ್ಟ್ ಮಾಡಬೇಕು. ಸೊ ಅಲ್ಲಿ ತನಕ ನಾಟ್ ರೆಕಮೆಂಡೆಡ್. ಎಲ್ಲದು ಒಳ್ಳೆ ಕಂಪ್ನಿಗಳನ್ನು ಕೇಳಿದರೆ, ಆದರೆ ತುಂಬ ಹೈ ವ್ಯಾಲ್ಯೂಷನ್ ನಡೀತಾ ಇದೆ, ಈಗ ನಾಟ್ ರೆಕಮೆಂಡೆಡ್. ಅದೇ ರೀತಿಗೆ ಟಿಮ್ಕೆನ್ ಇಂಡಿಯಾ ಲಿಮಿಟೆಡ್, ಸೇಮ್ ಹೈ ವ್ಯಾಲ್ಯೂಷನ್, ನಾಟ್ ರೆಕಮೆಂಡೆಡ್. ಇದರಲ್ಲೂ ಇದು ತುಂಬ ಹೈ ವ್ಯಾಲ್ಯೂಷನಲ್ಲಿದೆ ಹೇಳಬೇಕು ಅಂತಂದರೆ. ಸೊ ಇದ್ರ ವಾಪಸ್ ನಿಮ್ಗೆ ಬಂತು ಅಂದರೆ ಅಟ್ಲೀಸ್ಟ್ 3400 ವೆಯ್ಟ್ ಮಾಡಬೇಕು. ಅದನ್ನು ನಾನು ನಾಟ್ ರೆಕಮೆಂಡೆಡ್ ಅಂತ ಹೇಳ್ತೀನಿ. ಅದಕ್ಕಿಂತ ಕೆಳಗಡೆ ಬರ್ಬೋದು ವ್ಯಾಲ್ಯೂಷನ್ ಪ್ರಕಾರ ನೋಡ್ತಾ ಹೋದರೆ. ಬಟ್ ಅಟ್ಲೀಸ್ಟ್ 3400 ತನಕ ವೆಯ್ಟ್ ಮಾಡಿ. ಎಲ್ಲೂ ಕೂಡ ಅಂಥ ದೊಡ್ಡ ವಾಲ್ಯೂಮ್ ಅನ್ನೋದು ಆಗ್ತಾ ಇಲ್ಲ, ಏನು ದೊಡ್ಡ ಆಕ್ಟಿವಿಟಿ ನಡೀತಾ ಇರೋಂಗೆ ಕಾಣಿಸ್ತಾ ಇಲ್ಲ. ಸೊ ಎಲ್ಲ ಕಂಪ್ನಿಗಳು ನೀವು ಕೇಳಿರೋದು ಒಳ್ಳೆ ಕಂಪ್ನಿಗಳೇ, ಆದರೆ ಈಗ ತಗೊಳಕ್ಕೆ ನಾಟ್ ಅಟ್ ಅ ಗುಡ್ ಲೆವೆಲ್ ಅಂತ ಹೇಳ್ತೀನಿ. HAL ನೋಡಿ, ಇವತ್ತು ಇಂಪಾರ್ಟೆಂಟ್ ಆದ ಬಸ್ ಸ್ಟ್ಯಾಂಡ್ನ ಮುರ್ಕೊಂಡು ಬಂದಿದೆ. ಒಬ್ರು ಕೇಳಿದ್ರಿ ಗ್ರೂಪಲ್ಲಿ, ಥ್ಯಾಂಕ್ಸ್ ಸರ್ ಕೇಳಿದ್ದಕ್ಕೆ. ಟ್ರ್ಯಾಕ್ ಮಾಡೋದು ಒಳ್ಳೆದಾಯಿತು. ಸೊ ಖಂಡಿತ ಎಲ್ಲಿಗೆ ಬರ್ತಾರೆ ನಮಗೆ 200 ಮೂವಿಂಗ್ ಆವ್ರೇಜು, ನಮ್ಮ ಪ್ರೈಸ್ ಆಕ್ಷನ್ ಲೆವೆಲ್ಲು ಎಲ್ಲದೂ ಕೂಡ ಎಲ್ಲಿಗೆ ಬಂದು ಕೂತ್ಕೊತಾ ಇದೆ 4000 ಲೆವೆಲ್ಗೆ. 4000 ಅಂದರೆ ಎಕ್ಸಾಕ್ಟಾಗಿ 4000 ಸಿಗೋಕ್ಕೆ ಹೋಗಲ್ಲ. 4050 ಅದಕ್ಕಿಂತ ಕೆಳಗಡೆ GTT ಆರ್ಡರ್ ಇಟ್ಕೊಳ್ಳಿ, ಬಂದಾಗ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ವ್ಯಾಲ್ಯೂಷನಿಗೆ ಬರ್ತಾ ಇದೆ. ಆರ್ಡರ್ ಬುಕ್ ಇವ್ರದ್ದು ಸಿಕ್ಕಾಬಿಟ್ಟು ಚೆನ್ನಾಗಿದೆ. ಡಿಫೆನ್ಸ್ ಸೆಕ್ಟ್ರು ಬೂಮ್ ಆಗ್ತಾನೆ ಇರುತ್ತೆ, ಯಾಕೆಂತಂದರೆ ಎಲ್ಲರಿಗೂ ಒಂದಲ್ಲ ಒಂದು ಯುದ್ಧ ಅಂತ ಅಂದಮೇಲೆ ಇದ್ದೇ ಇರುತ್ತೆ ಭಯ. ಸೊ ಇಲ್ಲಿಂದ ಇಲ್ಲಿಗೆ ನೀವು ನೋಡ್ತಾ ಹೋದರೆ ಒಳ್ಳೆ ಹೆಲ್ದಿ ಕರೆಕ್ಷನ್ ಆಗಿದೆ. ಇವಾಗ HUL ಅಲ್ಲಿ ವೆಯ್ಟ್ ಮಾಡ್ತಾನೆ ಇದ್ವಿ. HUL ತುಂಬ ಮಿಸ್ ಮಾಡ್ಕೊಬಿಟ್ಟು ನಾನು ಸ್ಟಾಕ್ ನೋಡೋದಾದರೆ 22% ಕರೆಕ್ಷನ್ ಆಗಿದೆ. ನಾನು ಹೇಳ್ತಾರಂಥದ್ದು ಇನ್ನೂ ಒಂದು ಸ್ವಲ್ಪ ಕರೆಕ್ಷನ್ ಆಗಲಿ ಅಂತಂದರೆ ಆಲ್ಮೋಸ್ಟ್ ಒಂದು 30% ಹತ್ತಿರ ಕರೆಕ್ಷನ್ ಆಯಿತು ಅಂತಂದರೆ ಬೆಸ್ಟ್ ಸಿನಾರಿ ಆಗಿರುತ್ತೆ. ನೋಡಿ, ಕರೆಕ್ಷನ್ ಅಂತಂದಾಗ ನೆನಪಾಯಿತು. ಉದಾಹರಣೆಗೆ BSC ತೊಗೋಣ. ಸೊ ಈಗ BSCದು ಡೈಲಿ ಕ್ಯಾಂಡಲ್ ಹಾಕ್ಬಿಡ್ತೀನಿ ನೋಡಿ. ನಿನ್ನೆ ಒಂದು ಮೂಮೆಂಟ್ ಬಂದಿದೆ ಅಂತ ಮಾತಾಡಿದ್ವಿ, ಎಲ್ಲ 18% ಮೂಮೆಂಟ್ ಬಂದಿದೆ BSCನಲ್ಲಿ ಅಂತ ಮಾತಾಡಿದ್ವಿ. 529 ರೂಪಾಯಿ ಮೇಲೆ ಹೋಯಿತು ಅಂತ ಎಲ್ಲ ಕಡೆ ನ್ಯೂಸ್ ಬಂದ್ಬಿಡುತ್ತೆ. ಸೊ 529 ಪಾಯಿಂಟ್ ಬಂತು, 18% ಅಂತ ಹೋಗೋದು. ಆ 18% ಯಾವುದಕ್ಕಾಗಿರುತ್ತೆ ಹೇಳಿ? ಆದರೆ ಹಿಂದಿನ ದಿನ ಏನು ಪ್ರೈಸ್ 2900ಕ್ಕೆ ನಿಮಗೆ 500 ಪಾಯಿಂಟ್ ಅಂತಂದರೆ ಹೆಚ್ಚು ಕಮ್ಮಿ 18% ಆಯಿತು. ಆ 18% ಮೂಮೆಂಟ್ ಬರ್ತಾ ಇತ್ತು. ಆದರೆ ಮೇಲಿದ್ದಾಗ ಸೆಲ್ಲಿಂಗ್ ಬಂತು ಅಂತಂದರೆ 2% ಅಂದ್ರೂ ಕೂಡ ಆ ಸೆಲ್ಲಿಂಗ್ ಯಾವುದಕ್ಕೆ ಬಂದಿರುತ್ತೆ? 3500 ಲೆವೆಲ್ಗೆ 2% ಕರೆಕ್ಷನ್ ಅದು. ಸೊ ಸೆಲ್ಲಿಂಗ್ ಯಾವತ್ತು ಫಾಸ್ಟ್ ಅಂದರೆ ಕೆಳಗಡೆ ಬಿದ್ದಾಗ ಅದು ದೊಡ್ಡ ಅಮೌಂಟು ಹೇಳಕ್ಕೆ ಹೋದರೆ. ಅಂದರೆ ಉದಾಹರಣೆಗೆ ನಾನು ಹೇಳ್ತಿರೋದು, ಇವತ್ತು ನೋಡಿ 2.86% ನಮಗೆ ಕರೆಕ್ಷನ್ ಬಂದಿದೆ ಅಂತ ಕಾಣಿಸ್ತಾ ಇದೆ. ಆದರೆ ಹಿಸ್ಟಾರಿಕಲಿ ನೋಡೋದಾದರೆ ಓಕೆ 98 ರೂಪಾಯಿ, ನನಗಿಂತ 98 ರೂಪಾಯಿ ಕಮ್ಮಿ ಅಂತ ತೋರಿಸ್ತಾ ಇದೆ. ಬಟ್ 98 ಅಂದ್ರೂ ನಿಮಗೆ 2000 ಪಾಯಿಂಟ್ಸ್ ಅಲ್ಲ. ಹೆಂಗೆ ಅಂತಂದರೆ, ಅಂದರೆ ನಾನು ಏನು ಹೇಳ್ಕೊಟ್ಟೆ ಅಂತಂದರೆ, ಆ 2% ಕರೆಕ್ಷನ್ ಬಂದಿರೋಂಥದ್ದು ನಿನ್ನೆ ಒಂದು ಕ್ಲೋಸಿಂಗ್ ಪ್ರೈಸಿಂದ ಲೆಕ್ಕ ತೊಗೊಂಡು ಹೋಗ್ತಾರೆ. ಬಟ್ ನೀವು ಆ್ಯಕ್ಚುಲ್ ಪ್ರೈಸಲ್ಲಿ ಅಂತ ನೀವು ನೋಡ್ತಾ ಹೋಗೋದಾದರೆ, ಮೇಲ್ಗಡೆ ಹೋಗೋದಾದರೆ ಆಯಿತು ಒಂದು 100 ರೂಪಾಯಿ ಅಂದರೆ ಉದಾಹರಣೆಗೆ ಪ್ರಾಫಿಟ್ ಎಲ್ಲದರಲ್ಲೂ ನಿಮ್ಗೆ ಅನುಭವ ಆಗಿರುತ್ತೆ. ಈಗ 100 ರೂಪಾಯಿ ಇತ್ತು, 100 ರೂಪಾಯಿ ಇದ್ದು ನಮಗೆ 10 ರೂಪಾಯಿ 10% ನಮಗೆ ಬಂತು ಅಂತಂದರೆ 110 ರೂಪಾಯಿಗೆ ಹೋಯ್ತು. ಕರೆಕ್ಟಾಗಿ 110 ರೂಪಾಯಿ ಅಂದರೆ 10% ಅಂತ ನಿಮ್ಗೆ ತೋರಿಸ್ತಾ ಇರುತ್ತೆ. ಕರೆಕ್ಟ್. ಅದೇ ಏನಾದರೂ 110 ರೂಪಾಯಿದು ಇವಾಗ 10% ಬೀಳಬೇಕು ಅಂತಂದರೆ ಎಷ್ಟಾಗಬೇಕು ಹೇಳ್ರಿ? 99 ರೂಪಾಯಿ ಬರಬೇಕು. ಅಂದರೆ 11 ರೂಪಾಯಿ ಆಗೋಯ್ತು. ಇಲ್ಲಿ 11 ರೂಪಾಯಿ ಆಯಿತು ಅಂದ್ರೂ ಅದೇ ಫಾಲ್. ಅಂದರೆ ನಾನು ಹೇಳ್ತಿರೋದು ಹೇಳಕ್ಕೆ 10% ಅಂತಲೇ ಇರುತ್ತೆ. ಬಟ್ ಇದು ಸೆಲ್ಲಿಂಗ್ ವ್ಯಾಲ್ಯೂ ದೊಡ್ಡದು. ಅಂದರೆ ಇನ್ ಟರ್ಮ್ಸ್ ಆಫ್ ಕ್ವಾಂಟಿಟಿ ನಾವೇನು ಹಿಡಿತೀವಿ ಅದು ದೊಡ್ಡದಿರುತ್ತೆ ಬೈಯಿಂಗ್ ಕಂಪೇರ್ ಮಾಡಿದ್ರೆ ಅಂತ. ಸೊ ಹಂಗಿದ್ದಾಗ, ಸೊ ಮೇಲ್ಗಡೆ ಇದ್ದಾಗ ಸೆಲ್ಲಿಂಗ್ ಬಂತು ಅಂತಂದ್ರೂ ನಮಗೆ 2-3% ಅಂತ ಅನ್ಸಿದ್ರು ಅದರಲ್ಲೇ ನಿಮಗೆ ದೊಡ್ಡ ಕ್ಯಾಂಡಲ್ ಬರ್ತಾ ಇರುತ್ತೆ. ನೋಡೋಣ 3200 ಬಂದು ಟೆಸ್ಟ್ ಆಗುತ್ತೆ ಏನು ಕತೆ ಅಂತ. ಬಟ್ ಇವತ್ತು ಆಬ್ಜೆಕ್ಟಿವ್ ಇದ್ದಿದೆ, ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಬೋದು, ಏನಾದ್ರು ಒಂದು ಟ್ರೇಡ್ ಕ್ಯಾಪ್ಚರ್ ಸಿಗುತ್ತೆ. ಇಂಟರ್ ಕ್ಯಾಂಡಲ್ ಆಗಿ ಉಳಿದ್ರೂ 18% ಮೂವ್ಮೆಂಟ್ ಬಂದಾಗ ಇಂಟರ್ ಕ್ಯಾಂಡಲ್ ಅಂದರೆ ನಿಮ್ಗೆ 40-50 ಪಾಯಿಂಟ್ ಸಿಕ್ಬಿಡುತ್ತೆ. ಆ ಬೇಸಿಸ್ ಪಾಯಿಂಟ್ಸಲ್ಲಿ ಇವತ್ತು ಮಾಡಿದ್ದು. ಬಟ್ ಒಳ್ಳೆ ಟ್ರೇಡೇ ಸಿಕ್ತು BSCನಲ್ಲಿ. ನೋಡೋಣ, ಟ್ರ್ಯಾಕ್ ಮಾಡ್ತಾಯಿರಿ. ಜೊತೆಗೆ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಟ್ರೆಂಟ್, ಎಲ್ಲರ ಫೇವ್ರೇಟ್ ಟ್ರೆಂಟ್ ಬ್ಲಾಕ್ ಡೀಲ್ ಆಗುತ್ತಂತೆ ನಾಳೆ. 12 ಲಕ್ಷ ಶೇರು ಏನೋ ಆಚೆ ಎಕ್ಸ್ಚೇಂಜ್ ಆಗ್ತಾ ಇದೆ. ಯಾಕಂದರೆ Nifty 50 ಆ್ಯಡ್ ಆಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಐ ಥಿಂಕ್ ಟ್ರೆಂಟಿಂದ ಏನಿತ್ತು ರಾಕೆಟ್ ಅದು ಮುಗಿತಾ ಇದೆ, ಕಾಣಿಸ್ತಾ ಇದೆ ಕೂಡ ಚಾರ್ಟಲ್ಲಿ. ಇಲ್ಲಿ ನೋಡಿ, ಇಲ್ಲಿಂದ ಏನು ಮೂಮೆಂಟ್ ಬಂದಿತ್ತು ಇದು ಸ್ಲೋ ಆಗ್ತಾನೆ ಇದೆ ಈಗ. ಸೊ ಈಗ ಸ್ಲೋ ಆಗಿ ಒಂದು ಮೂಮೆಂಟ್ ಬರ್ತಾ ಕಾಣಿಸ್ತಾ ಇದೆ. ನಾಳೆ ಒಂದು ಸೆಲ್ಲಿಂಗ್ ಆಗುತ್ತೆ, ಏನಾಗುತ್ತೆ ಅಂತ ನೋಡಬೇಕು. ಬ್ಲಾಕ್ ಡೀಲ್ ಆಗೋದ್ರಿಂದ ಸ್ವಲ್ಪ ವೊಲಟೈಲ್ ಇರುತ್ತೆ ಸ್ಟಾಕ್. ಮೊದಲೇ ವೊಲಟೈಲ್ ಸ್ಟಾಕು, ನಾಳೆ ಇನ್ನೂ ವೊಲಟೈಲ್ ಇರ್ಬೋದು, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ. ಬಟ್ ಕೆಳಗಡೆ ಬಂದರೆ ಅಗೇನ್ 7000ನ ಅಷ್ಟು ಸುಲಭ ಬಿಟ್ಕೊಟ್ಟಿಲ್ಲ. 7000 ಬಿಟ್ಟು ಬರೋ ತನಕ ಏನು ಹೇಳೋಕ್ಕಾಗೋದಿಲ್ಲ. ಬಟ್ ಬ್ಲಾಕ್ ಡೀಲ್ ಆಗುತ್ತಂತೆ ನಾಳೆ, ಅದೊಂದು ಹೇಳಬೇಕಿತ್ತು, ಮರ್ತೋದೆ. ಬಟ್ ಇವಾಗ ತುಂಬ ಒಂದು ಓವರ್ ಬಾಟ್ ಕ್ಯಾಟಗರಿಯಲ್ಲಿದೆ. ದಯವಿಟ್ಟು ಯಾರು ಬೈ ಮಾಡೋಕ್ಕೆ ಹೋಗ್ಬಿಟ್ಟು, ಬೈಯಿಂಗ್ ರೆಕಮೆಂಡೇಷನ್ ಅಲ್ಲ. ಮತ್ತು ಬಟ್ ಟ್ರೇಡರ್ಸ್ಗೆ ಗೊತ್ತಿದೆ ಈ ಸ್ಟಾಕ್ ಬಗ್ಗೆ ಏನು ಅಂತ. ನೀವು ನೋಡಿ ಇಲ್ಲಿ ಎಲ್ಲಿಂದ ಬಟ್ ಇನ್ವೆಸ್ಟ್ ಮಾಡಿದ್ರು ಅಷ್ಟೇ ನೀವು. ಅಫ್ಕೋರ್ಸ್ 1000 ಈ ಲೆವೆಲಲ್ಲಿ ಇನ್ವೆಸ್ಟ್ ಮಾಡಿದರೆ ಎಂಥ ರಿಟರ್ನ್ಸ್ ರೀ. ಜಸ್ಟ್ 1 ಇಯರಲ್ಲಿ 7x ಗ್ರೋತ್ ಕೊಟ್ಟಿರೋಂಥ ಸ್ಟಾಕು. ಜುಡಿಯೋ, ವೆಸ್ಟ್ ಸೈಡು ಇಲ್ಲೆಲ್ಲ ನೋಡ್ಕೊಂಬನ್ನಿ. ಯಾವಾಗ ನೋಡಿದ್ರು ಜನ, ವೀಕೆಂಡ್ ನೋಡಿದ್ರು ಜನ, ವೀಕ್ ಡೇಸ್ ನೋಡಿದ್ರು ಜನ. ನೋ ವಂಡರ್ ಅವರು ಅಷ್ಟೊಂದು ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಂತ. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಆಗಿದೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾಟ್ ಸ್ಟಾಕ್ ನನಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.